ಆ್ಯಂಡ್ ನನ್ನ ಜೊತೆಗಿದ್ದಾನೆ ಯಶ್. ಸೊ ಲೆಟ್ಸ್ ಗೋ. ಗೈಸ್ ಇದೆಲ್ಲ ರನ್ನಿಂಗ್ ಶೂಸ್. ಗೈಸ್ ಇದು ನೈಕಿ ಜಾರ್ಡನ್ ಲೋ, ಮಿಡಲ್, ಹೈ ಅಂತ ಕೂಡ ಸಿಗುತ್ತೆ ನಿಮಗೆ. ಸೊ ಚೆಕ್ಔಟ್ ಮಾಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಟು ವನಿತಾ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್. ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀನಿ, ಯಾಕಂದರೆ ನನ್ನ ಹಸ್ಬೆಂಡು ಬರ್ಡೇ ಬರ್ತಾ ಇದೆ. ಸೊ ಶಾಪಿಂಗ್ ಹೋಗ್ತಾ ಇದ್ದೀನಿ, ಎಲ್ಲಿ ಅಂತ ತೋರಿಸ್ತೀನಿ. ಆ್ಯಂಡ್ ನನ್ನ ಜೊತೆಗಿದ್ದಾನೆ ಯಶ್. ಸೊ ಆಲ್ ಸೆಟ್ ಟು ಗೋ. ಈ ಥರ ಡ್ರೆಸ್ ಆಗಿದ್ದೀನಿ. ಸೊ ಲೆಟ್ಸ್ ಗೋ. ಗಾಯ್ಸ್, ನಾವು ಹೋಗ್ತಾ ಇರೋದು ನೈಕಿ ಶೋರೂಮ್ಗೆ. ಸೊ ಜಾರ್ಡನ್ಸ್ ನೋಡೋಣ ಅಂತ ಶೂಸು. ನೋಡೋಣ, ನನ್ನ ಬಜೆಟಲ್ಲಿ ಸಿಕ್ಕಿದ್ರೆ ತೊಗೊತಾ ಇದ್ದೀನಿ. ಸೊ ನನ್ನ ಬಜೆಟ್ಟು ವಿತಿನ್ 20 ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಯಾವ ಥರ ಕಲೆಕ್ಷನ್ಸ್ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ಎಲ್ಡ ಅವ್ರ ಫ್ಯಾಕ್ಟ್ರಿ ಔಟ್ಲೆಟ್ ಕರ್ಕೊಂಡು ಹೋಗ್ತೀನಿ. ಜಾರ್ಡನ್ಸ್ ವೆರಿ ಬಿಗ್ ನೈಕಿ ಶೋರೂಮ್. ಸೊ ಎಷ್ಟು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್, ಅದು ಶೋರೂಮ್ ಇರೋದು ನ್ಯೂ ಏರ್ಪೋರ್ಟ್ ರೋಡ್ ಹತ್ರ. ಸೊ ಅಲ್ಲಿವರೆಗೂ ಬೈಕಲ್ಲಿ ಹೋಗ್ತಾ ಇದ್ದೀರಿ. ಎಲ್ಲಿ ಬಿಡಿಸ್ಬಿಡ್ತಾನೋ ಅಂತ ಗೊತ್ತಿಲ್ಲ ನನಗೆ. ಸೊ ನಿಧಾನಕ್ಕೆ ಹೋಗು ಅಂತ ಹೇಳ್ತಾ ಇದ್ದೀನಿ. ಸಖತ್ ಫಾಸ್ಟ್ ಇದೆ ಬೈಕು. ಸೊ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಯಾವ ಥರ ಕಲೆಕ್ಷನ್ಸ್ ಇರುತ್ತೆ ಅಂತ ಗೊತ್ತಿಲ್ಲ ನನಗೆ. ಎಲ್ಡ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಅಲ್ಲಿ. ಆ್ಯಂಡ್ ಬಿಗ್ಗೆಸ್ಟ್ ಶೋರೂಮ್ ಅಂತ ಕೂಡ ಹೇಳ್ದ. ಬ್ಯಾಂಗ್ಳೂರಲ್ಲೇ ಅದೇ ಬಿಗ್ಗೆಸ್ಟ್ ಶೋರೂಮು ನೈಕಿದು ಅಂತ. ಸೊ ಲೆಟ್ಸ್ ಗೋ, ನೋಡೋಣ. ಗೈಸ್, ನೆಕ್ಸ್ಟ್ ಲೆವೆಲ್ ಅಲ್ಲಿ ಟ್ರಾಫಿಕ್ ಇದೆ. ಸ್ಯಾಟರ್ಡೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಸೊ ಫ್ಲೈಓವರ್ ಹತ್ತಿದ್ದೀರಿ, ನೋಡ್ಬೇಕು ಹೆಂಗಿರತ್ತೆ ಏನು ಅಂತ. ಯಾಕೋ ಇವತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಗೈಸ್. ಏರ್ಪೋರ್ಟ್ಗೆ ಹೋಗೋರು ಏನಾದ್ರು ಲೇಟ್ ಆಗ್ಬಿಟ್ರೆ ಅಂತೂ ಏನ್ ಗತಿ, ಗ್ಯಾರಂಟಿ ಫ್ಲೈಟ್ ಮಿಸ್ ಆಗೋದೆ. ಮತ್ ಇನ್ನೊಂದ್ ಏನ್ ಗೊತ್ತಾ guys, ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ. ಅದ್ರಲ್ಲಿ ಇವ್ನ್ ಬೇರೆ ಫಾಸ್ಟ್ ಆಗಿ ಹೋಗ್ತಾ ಇದ್ದಾನೆ. ಕೈಯಲ್ಲಿ ಜೀವನ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ ನೋಡಿ ಗೈಸ್, ಹೆಂಗ್ ಮಧ್ಯದಲ್ಲಿ ತೂರಿಸ್ತಾ ಇದ್ದಾನೆ ಅಂತ ಇವನ್ನ ನೋಡಿ. मौत को छू के टक से वापस ಗಾಯ್ಸ್, ನನ್ ಶೇಡ್ಸ್ ಕೂಡ ಆಚೆ ಬರ್ತಾ ಇದೆ. ಇವನ್ ಹೆಲ್ಮೆಟ್ ಕೂಡ ಹಿಂದ್ಗಡೆ ಹೋಗ್ತಾ ಇದೆ. ಅಷ್ಟು ಫೋರ್ಸ್ ಆಗಿ ಗಾಳಿ ಬೀಸ್ತಾ ಇದೆ. ಓ ಮೈ ಗಾಡ್, ನಾನು ಹೇಳ್ತಾ ಇದ್ದೀನಿ ಅವನಿಗೆ ನಿಧಾನಕ್ಕೆ ಹೋಗು ಅಂತ. ಬಟ್ ಗಾಳಿನೇ ಅಷ್ಟು ಫೋರ್ಸ್ ಆಗಿ ಬರ್ತಾ ಇದೆ. ನಾವಿವಾಗ ಸರ್ವಿಸ್ ರೋಡ್ ತಗೊಂಡು ಆಲ್ಮೋಸ್ಟ್ ರೀಚ್ ಆದ್ರಿ. ಸೊ ಟುವರ್ಡ್ಸ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರುತ್ತೆ ಶೋರೂಮ್ಸ್ ಎಲ್ಲ. ಏರ್ಪೋರ್ಟ್ ಇಂದ ಬರ್ಬೇಕಾದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರುತ್ತೆ. ಎಲ್ಲ ಆಲ್ಮೋಸ್ಟ್ ಬ್ರ್ಯಾಂಡ್ಸ್ ಗಳಿದೆ ಗಾಯ್ಸ್. ಈವನ್ ಡೆಕೆಥ್ಲಾನು ಇದೆ. ಇದು ತುಂಬಾ ದೊಡ್ಡ ಡೆಕೆಥ್ಲಾನ್ ನನಗನ್ಸಿರೋ ಪ್ರಕಾರ. ಏನು ವಿಶೇಷ ಈ ಒಂದ್ ನೈಕಿ ಶೋರೂಮ್ಗೆ ಎಷ್ಟು ದೂರ ಬರ್ತಾ ಇದಾರೆ ಅಂತ ಅನ್ಕೋತೀರಾ? ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ಏನಾದ್ರೂ ಒಂದು ಡಿಸ್ಕೌಂಟ್ ಕೊಡ್ತಾರೆ ಅಲ್ಲಿ. ಅಂಡ್ ನೀವು ಎಷ್ಟು ಪರ್ಚೇಸ್ ಮಾಡ್ತೀರಾ ಅದ್ರ ಮೇಲೂ ಕೂಡ ಡಿಸ್ಕೌಂಟ್ ಇರುತ್ತೆ. ಸೊ ಡೆಸ್ಟಿನೇಷನ್ ರೀಚ್ ಆದ್ರಿ ಗೈಸ್, ನೋಡ್ಬೋದು ನೈಕಿ ಶೋರೂಮ್ ಕಾಣಿಸ್ತು ನಮ್ಗೆ. ಅಂಡ್ ತುಂಬಾ ಕಲೆಕ್ಷನ್ಸ್ ಇರುತ್ತೆ. ಬಿಗ್ಗೆಸ್ಟ್ ಶೋರೂಮ್ ಕೂಡ, ಅದಕ್ಕಾಗಿ ಬಂದ್ರಿ. ನಾನ್ ಬಂದಿಲ್ಲ, ಇದೆ ಫಸ್ಟ್ ಟೈಮ್. ಅಂಡ್ ಎಷ್ಟು ಬಂದಿದ್ದಾರೆ ಅವ್ರ ಫ್ಯಾಮಿಲಿ ಎಲ್ಲ. ಅವ್ನು ಮೋಸ್ಟ್ ಆಫ್ ದ ಅವ್ನ್ ಶೂಸ್ ಕಲೆಕ್ಷನ್, ಸ್ನೀಕರ್ಸ್ ಎಲ್ಲ ಇಲ್ಲೇ ತಗೊಂಡಿರೋದು. ಸೊ ಅವ್ನ್ ಕರ್ಕೊಂಡ್ ಬಂದಿಯಾನೆ. ಬನ್ನಿ ಹೋಗೋಣ, ಹೇಗಿರುತ್ತೆ ಕಲೆಕ್ಷನ್ಸ್ ಅಂತ ನೋಡೋಣ. ಗೈಸ್, ಫಸ್ಟ್ ನಾವು ಅಂಡರ್ ಆರ್ಮರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೆಂಗಿರುತ್ತೆ ಕಲೆಕ್ಷನ್ಸು ಅಂತ ನೋಡೋಣ. ಅದಾದಮೇಲೆ ನೈಕಿಗೆ ಹೋಗೋಣ ಅಂತ ನಮ್ಮ ಯಶು ಪ್ಲ್ಯಾನ್ ಹೇಳ್ದ. ಸೊ ಇವಾಗ ಅದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಅಪ್ ಟು 50% ಇದೆಯಂತೆ. ನೋಡೋಣ ಹೆಂಗಿರುತ್ತೆ ಕಲೆಕ್ಷನ್ಸು. ಗೈಸ್, ಇದೆಲ್ಲ ರನ್ನಿಂಗ್ ಶೂಸು, ಸ್ನೀಕರ್ಸ್ ತರ ಯಾವ್ದೂ ಇಲ್ಲ. ಸೊ ನೋಡ್ತಾ ಇದ್ದೀನಿ. ಲೇಡೀಸ್ ಸೆಕ್ಷನ್ ಕೂಡ ಇದೆ ನೋಡಿ. ಅಂಡ್ ಈ ತರ ಇದೆ ಶೋರೂಮ್. ಕಲೆಕ್ಷನ್ಸ್ ಏನೋ ಇದೆ.
ಗೈಸ್ ಈ ಯಶು ನನಗ್ ನೋಡು ಅಂತಂದ್ರೆ ನೋಡಿ ಅವ್ನ್ ನೋಡ್ತಾ ನಿಂತಿದ್ದ. कौन है ये लोग? कहां से आते हैं ये? ಅಂಡರ್ ಆರ್ಮರು ಕಲೆಕ್ಷನ್ಸ್ ಅಷ್ಟು ಇಷ್ಟ ಆಗಿಲ್ಲ. ಸೊ ಓನ್ಲಿ ರನ್ನಿಂಗ್ ಶೂಸ್ ಇತ್ತು, ಸ್ನೀಕರ್ಸು ಆ ಥರ ಏನೂ ಇರಲಿಲ್ಲ. ಇವಾಗ ನೈಕಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಗೈಸ್ ಇವ್ನು ಏನ್ ಹೇಳ್ತಾ ಇದ್ದಾನೆ ಗೊತ್ತಾ, ಇಷ್ಟು ದೂರ ಬಂದಿದ್ದೀರಿ, ಇಲ್ಲಂತೂ ನೀನ್ ತಗೊಂಡ್ಲೇಬೇಕು, ಇಷ್ಟ ಆಗಿಲ್ಲ ಅಂತಂದ್ರೆ ನೋಡಿ ಏನ್ ಮಾಡ್ತೀನಿ ನಾನು, ಇಷ್ಟು ದೂರ ನಿನ್ನನ್ನ ಕರ್ಕೊಂಡ್ ಬಂದಿದ್ದೀನಿ, ನೀನ್ ತಗೊಂಡ್ಲೇಬೇಕು ಅಂತ ಹೇಳ್ತಾ ಇದ್ದಾನೆ ನೋಡಿ. ಯಾವ ರೇಂಜ್ ಅಲ್ಲಿ ನೆಕ್ತಾವ್ ನೋಡು, ಹೋಗು. ಐ ವಾಂಟೆಡ್ If you see this, they'll recognize Jordan. That is the power of it. ಇವ್ನು ಹೇಳ್ದ ಇದನ್ನ ನೋಡಿದ್ರೆ ಜಾರ್ಡನ್ ಅಂತ ಅನ್ಕೊಂತಾರೆ ಅಂತ, ಬಟ್ ನನ್ ಕಲರ್ ಇಷ್ಟ ಆಗ್ತಾ ಇಲ್ಲ ಗೈಸ್. ಕಲರ್ ಚೆನ್ನಾಗಿದ್ರೆ ಅದು ಜಾರ್ಡನ್ ಆಗಿರಲ್ಲ, ಬೇರೆ ಅದು ಆಗಿರುತ್ತೆ. ಏರ್ ಫೋರ್ಸ್ ಇದೆ, ರನ್ನಿಂಗ್ ಶೂಸ್ ಇದೆ, ಮತ್ತೆ ಸ್ನೀಕರ್ಸ್ ಇದೆ, ಜಾರ್ಡನ್ ಇದೆ. ಬಟ್ ಜಾರ್ಡನ್ ಅಲ್ಲಿ ನನ್ಗೇನಂತ ಕಲೆಕ್ಷನ್ ಇಷ್ಟ ಆಗಿಲ್ಲ ಗೈಸ್. ನೋಡ್ತಾ ಇದ್ದೀನಿ ಎಲ್ಲಾ ಡಬ್ಬ ನಾನೇ ತೆಗೆದು ಹುಡುಕ್ತಾ ಇದೀನಿ. ಇದೊಂದು ಏರ್ ಫೋರ್ಸ್ ಡಂಗ್ಸ್ ಅಂತ ಹೇಳ್ತಾರೆ ಗೈಸ್ ಇದನ್ನ. ಸೊ ಏನ್ ಮಾಡೋದು ಗೊತ್ತಿಲ್ಲ, ಬೇಡ ಅಂದ್ರೆ ಇವನು ಬೈತಾನೆ. ನೋಡೋಣ ಬನ್ನಿ. ಇದು ಈ ಶೂಸ್ ಗೀತಾನ್ ಹತ್ರ ಇತ್ತು, ಅವನು ಬರ್ಡೇ ತಗೊಂಡ. ಅಯ್ಯೋ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಗೈಸ್. ಕಮೆಂಟ್ ಎಲ್ಲ ಹಾಕಿ ಯಾವ ಶೂಸ್ ಚೆನ್ನಾಗಿದೆ ಅಂತ. ಸೊ ಇದೆಲ್ಲ ಬಾಸ್ಕೆಟ್ ಬಾಲ್ ಆಡೋರ್ಗೆ ಸಕ್ಕದಾಗಿರತ್ತೆ ಶೂಸ್, ಕಂಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್. ಸೊ ನೀವು ಆಡ ಹೋಗ್ಬೇಕಾದ್ರೆ ಈ ತರ ಶೂಸ್ ಹಾಕೊಂಡ್ರೆ ಎಲ್ಲ ನಿಮ್ ಕಾಲೇ ನೋಡ್ತಾ ಇರ್ತಾರೆ, ಆ ತರ ಇದೆ ಕಲೆಕ್ಷನ್ಸ್. ನಾನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿರೋ ತರ ಸಿಗ್ತಾ ಇಲ್ಲ. ಸೊ ನನಗೆ ಡಿಸಪಾಯಿಂಟ್ ಆಗ್ತಾ ಇದೆ. ಏನ್ ಮಾಡಿದ್ರೆ ಹೇಳಿದ್ರೆ ಇವ್ನು ಬೈತಾನೆ ಗೈಸ್. ನೆಕ್ಸ್ಟ್ ಅಡಿಡಾಸ್ ಬಂದಿದ್ದೀರಿ. ಪೂಮಾಗೂ ಕೂಡ ಬಂದಿರಿ. ಎಷ್ಟು ಸ್ಲೈಡ್ಸ್ ತಗೋಬೇಕು ಅಂತ ಬಂದಿರಿ ಗೈಸ್. ಫೈನಲಿ ಆಗಿ ನೈಕಿ ಜಾರ್ಡನ್ಸ್ ತಗೊಂಬಂದೆ ನಾನು. ಆ್ಯಂಡ್ 2-3 ಶೋರೂಮ್ ಹೋಗಿದ್ದೆ ಕಲೆಕ್ಷನ್ಸ್ ನೋಡೋಣ ಚೆನ್ನಾಗಿರುತ್ತಾ ಅಂತ. ಸೊ ಎಲ್ಲೂ ನಿಮ್ಗೆ ಅಷ್ಟು ಅವೈಲಬಲ್ ಸಿಗೋದಿಲ್ಲ. HSR ಲೆವೆಲ್ಗೆ ಹೋಗಿದ್ದೆ ಆ್ಯಂಡ್ MG ರೋಡಲ್ಲೂ ಹೋಗಿದ್ದೆ, ಯಾವುದೂ ಅಷ್ಟಿರಲಿಲ್ಲ. ಬಟ್ ಬೇರೆ ಶೋರೂಮ್ಸಲ್ಲಿ ನಿಮಗೆ ಜಾರ್ಡನ್ಸ್ ಸಿಗೋದೇ ಇಲ್ಲ. ಆ್ಯಂಡ್ ಇದ್ದಿದ್ದಲ್ಲಿ ಏರ್ಪೋರ್ಟ್ ರೋಡಲ್ಲಿ ಇದ್ದಿದ್ದು ನೈಕಿ ಶೋರೂಮ್ಗೆ. ಸೊ ಅಲ್ಲಿ ಇದ್ದಿದ್ದಲ್ಲಿ ಬೆಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಯಾವ ಶೋರೂಮಲ್ಲೂ ಅವೈಲಬಲ್ ಇರೋದಿಲ್ಲ, ಯಾಕಂದರೆ ಲಿಮಿಟೆಡ್ ಎಡಿಷನ್, ಲಿಮಿಟ್ ಸ್ಟಾಕ್ ಮಾತ್ರನೇ ಬರುತ್ತೆ. ಬಂದಿದ್ದೆಲ್ಲನೂ ಹಾಗೆ ಸೋಲ್ಡ್ ಔಟ್ ಆಗಿಬಿಡುತ್ತೆ. ಆಚೆ ವಾಯ್ಸ್ ಬರ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದ್ದಿದ್ದಲ್ಲಿ ಬೆಸ್ಟ್ ತಂದೀನಿ ಅಂತ ನನಗನ್ಸುತ್ತೆ, ಯಾಕಂದರೆ ಕಲೆಕ್ಷನ್ಸ್ ಅಷ್ಟೊಂದು ಇರಲಿಲ್ಲ. ಒಂದು 3-4 ಇತ್ತು ಅಷ್ಟೇ. ನೈಕಿ ಜಾರ್ಡನ್ನೇ ಬೇಕು ಅಂತ ನಾನು ಅಲ್ಲಿವರೆಗ ಹೋಗ್ಬಿಟ್ಟು ಬಂದೆ. ನಾನು ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ರಿ, ಬಟ್ ತುಂಬಾ ಟ್ರಾಫಿಕ್ ಇರುತ್ತೆ ಅಂತ ಅಂದ್ಬಿಟ್ಟು ಬೈಕಲ್ಲೇ ಹೋಗಿ ಬಂದ್ವಿ. ಸೊ ಆಲ್ಮೋಸ್ಟ್ 2 ಅವರ್ಸ್ ಆಯಿತು ಹೋಗಿ ಶಾಪಿಂಗ್ ಮಾಡಿ ಬಂದು ಮನೆಗೆ ಬರೋ ಅಷ್ಟರಲ್ಲಿ. ಸೊ 3 o'clock ಅಷ್ಟೊತ್ತಿಗೆ ಬಂದ್ರಿ. ಸೊ ತೋರಿಸ್ತೀನಿ ಶೂಸ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಬೈಕ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕದಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ನನಗೆ ಬೈಕಲ್ಲಿ ಹೋಗೋಕ್ಕೆ ತುಂಬಾ ಇಷ್ಟ. ಬಟ್ ಬೈಕ್ ಇಲ್ಲ, ನಮ್ಮ ಮನೆಯವ್ರು ತೊಗೊಂಡಿಲ್ಲ ಬೈಕ್ನ. ಸೊ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅವರು ನೋಡೋಣ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ವನಿತಾ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಶೂ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ.